ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಒಂದು ರ್ಯಾಂಡಮ್ ಹೇರ್ ಸ್ಟೈಲ್ ಟ್ಯುಟೋರಿಯಲ್ ವ್ಲಾಗ್. ಆ್ಯಕ್ಚುಲಿ ಮನೇಲೆ ಫುಲ್ ರೆಡಿಯಾಗಿ ಹೋಗಿದ್ದೆ, ಬಟ್ ಇನ್ನೊಮ್ಮೆ ಟಚ್ ಅಪ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ನಿಮ್ಮ ಮುಂದೆ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ ಮಾಡೋದಕ್ಕೆ ಒಂದೇ ಒಂದು ಟೂಲ್ ಬೇಕು, ಅದು ಈ ಹೇರ್ ಕರ್ಲಿಂಗ್ ಟೂಲ್. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇದೇ ಥರ ಕೂದಲನ್ನ ಸಣ್ಣದಾಗಿ ಸೆಕ್ಷನ್ ಮಾಡಿಕೊಂಡು ಟ್ವಿಸ್ಟ್ ಮಾಡಿ ಔಟ್ ಕರ್ಲ್ನ ಮಾಡಬೇಕಾಗತ್ತೆ. ಒಂದು 5-6 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಸಾಕು, ಕರ್ಲ್ಸ್ ಈ ಥರ ನೀಟಾಗಿ ಫಾರ್ಮ್ ಆಗುತ್ತೆ. ಅದೇ ಥರನೇ ಸ್ವಲ್ಪ ಕೂದಲನ್ನ ತೊಗೊಳ್ತೀನಿ, ಟ್ವಿಸ್ಟ್ ಮಾಡ್ತೀನಿ, ಕರ್ಲ್ ಮಾಡ್ಕೊಳ್ತಾನೆ ಬರ್ತೀನಿ. ಈ ಪ್ರಾಸೆಸ್ ರಿಪೀಟ್ ಆಗ್ತಾನೆ ಇರುತ್ತೆ ಎರಡೂ ಕಡೆಗೂ. ನೀವು ಅಷ್ಟೇ ಕೂದಲನ್ನ ಸ್ಟ್ರೇಟ್ ಮಾಡೋಕ್ಕೂ ಮುಂಚೆ, ಬ್ಲೋ ಡ್ರೈ ಮಾಡೋದಕ್ಕಿಂತ ಮುಂಚೆ, ಅಥವಾ ಯಾವುದೇ ಹೀಟಿಂಗ್ ಟೂಲ್ಸ್ನ ಬಳಸೋದಕ್ಕಿಂತ ಮುಂಚೆ ಹೀಟ್ ಪ್ರೊಟೆಕ್ಟೆಡ್ ಮಿಸ್ಟ್ನ ನೀವು ಬಳಸಬೇಕಾಗತ್ತೆ. ನಾನು ಮುಂಚೆನೇ ಹೇಳಿದೆ, ಮನೆಯಲ್ಲಿ ಆಲ್ರೆಡಿ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಮನೆಯಲ್ಲೇ ನಾನು ಹೀಟ್ ಪ್ರೊಟೆಕ್ಟೆಡ್ ಮಿಸ್ಟ್ನ ಬಳಸಿದ್ದೀನಿ. ಅದನ್ನು ಪದೇ ಬಳಸುವಂಥ ಅಗತ್ಯ ಇಲ್ಲ. ಆ್ಯಂಡ್ ನಿಮ್ಗೆ ಇಲ್ಲಿ ನಾನು ತುಂಬ ಸ್ಕ್ಯಾಲ್ಪಿಗೆ ಹತ್ತಿರ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದ್ದರೆ, ಇಲ್ಲ, ನನಗೆ ಈ ಥರ ಹೇರ್ ಸ್ಟೈಲ್ಸ್ನ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಕೇರ್ಫುಲ್ ಆಗಿರ್ತೀನಿ. ಬಟ್ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ ಪ್ಲೀಸ್ ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ಬಿಕಾಸ್ ಹೀಟ್ ಆಗಿರುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಎರಡು ಕಡೆ ಸೇಮ್ ಪ್ರಾಸೆಸ್ನ ರಿಪೀಟ್ ಮಾಡಿದೆ. ಕಂಪ್ಲೀಟ್ ಕೂದಲು ಕರ್ಲ್ ಆದಮೇಲೆ ಈ ಥರ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಅದನ್ನು ಪೊನಿ ಮಾಡ್ಕೊಂಡು ಬಿಡ್ತೀನಿ, ಬಿಕಾಸ್ ಇದನ್ನು ನಾನು ಮೆಸ್ಸಿ ಬನ್ ಮಾಡಬೇಕಾಗತ್ತೆ. ಟ್ರೆಡಿಷ್ನಲ್ ಬಟ್ಟೆಗಳನ್ನ ಶೂಟಿಗೆ ಹಾಕಿದಾಗ ಈ ಥರ ಬೈತಲೆ ಬಟ್ಟನ್ನ ನಾನು ಯೂಸ್ ಮಾಡ್ತೀನಿ. ಮೆಸ್ಸಿ ಬನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬೈತಲೆ ಬಟ್ಟನ್ನ ಫಿಕ್ಸ್ ಮಾಡ್ತೀನಿ. ಸೊ ಅದನ್ನು ಲಾಕ್ ಮಾಡೋದಕ್ಕೆ ಒಂದು ಬಾಬಿ ಪಿನ್ನ ಬಳಸ್ತಾ ಇದ್ದೀನಿ. ಅದಾದ ನಂತರ ಯು ಪಿನ್ಗಳು ಕೂಡ ಬರುತ್ತೆ, ಅದನ್ನು ಸೇರಿಸಿ ಈ ಬೈತಲೆ ಬಟ್ಟು ನೀಟಾಗಿ ಅಲ್ಲಾಡ್ದಿರೋ ಥರ ಫುಲ್ ಇಡೀ ದಿನ ಸ್ಟೇ ಆಗಬೇಕು, ಆ ಥರ ಲಾಕ್ ಮಾಡಿಬಿಡ್ತೀನಿ. ಮೆಸ್ಸಿ ಬನ್ ಅಂತ ಬಂದಾಗ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಲೇಬೇಕಾಗತ್ತೆ. ಸೊ ಒಂದೊಂದೇ ಸೆಕ್ಷನ್ ಹಾಗೆ ಸ್ಮಾಲ್ ಸೆಕ್ಷನ್ನ ತೊಗೊಂಡು ಟ್ವಿಸ್ಟ್ ಮಾಡಿ ಅದನ್ನು ಪಿನ್ ಮಾಡ್ಕೊಳ್ತಾನೆ ಬರ್ತೀನಿ. ಆ್ಯಂಡ್ ಅಗೇನ್ ಅದು ಎರಡೂ ಸೈಡ್ ಅದೇ ಥರ ರಿಪೀಟ್ ಆಗುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿದ್ರೆ ಇದು ಫಸ್ಟ್ ಟೈಮ್ ಈ ಥರ ಬರುತ್ತೆ ಅಂತ ಇಲ್ಲ, ಒಂದು 2-3 ಸಲ ಈ ಥರ ರಿಪೀಟ್ ಮಾಡಬೇಕಾಗತ್ತೆ. ನಮ್ಮ ಫೇಸ್ ಶೇಪ್ ಹಿಂಗಿರುತ್ತೆ, ಅದ್ರ ತಕ್ಕಾಗೆ ಕೆಲವು ಟ್ವಿಸ್ಟ್ಗಳನ್ನ ನಾವು ನೀಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಅದೇ ಥರ ನೋಡಿಕೊಂಡು ಮಾಡಿ ಈ ಥರ ಲೆಫ್ಟ್ ಸೈಡ್ ಮುಗಿಸ್ದೆ. ಆ್ಯಂಡ್ ಹಿಂದೆಗಡೆ ಸಮ್ಟೈಮ್ಸ್ ನಮಗೆ ಹೇರ್ ಸ್ಟೈಲ್ ಏನಾಗಿದೆ ಅಂತ ಕಾಣಲ್ಲ. ಈ ಥರ ವೀಡಿಯೋ ಮಾಡೋದ್ರಿಂದ ಅಲ್ಲೊಂದು ಸ್ವಲ್ಪ ಕೂದಲು ಬೈತಲೆ ಬುಟ್ಟನ್ನ ಫಿಕ್ಸ್ ಮಾಡಬೇಕಂದ್ರೆ ಎದ್ಬಿಟ್ಟಿತ್ತು. ಈ ವಿಡಿಯೋ ಎಲ್ಲ ಶೂಟ್ ಮಾಡಿ ಆಮೇಲೆ ನೋಡಿದಾಗ ನನಗೆ ಗೊತ್ತಾಗಿತ್ತು. ಸೊ ಎನಿವೆ, ಈ ಥರ ಮಿಸ್ಟೇಕ್ಸ್ಗಳೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಮೆಸ್ಸಿ ಬನ್ ಅಂತ ಬಂದಾಗ ಅದು ಮೆಸ್ಸಿಯಾಗೇ ಇರಬೇಕು, ನೀಟಾಗೆ ಇರುವಂಥ ಅಗತ್ಯ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ಫ್ರಂಟ್ ಪಾರ್ಟಿಷನ್ ಏನಿತ್ತು ಅದನ್ನು ಎರಡೂ ಕಡೆಗೂ ಟ್ವಿಸ್ಟ್ ಮಾಡಿ ಪಿನ್ ಮಾಡ್ಕೊಂಡು ಆದಮೇಲೆ ಪೋನಿನ ಈಗ ಬನ್ ಮಾಡ್ಕೊಳ್ಳುವಂಥ ಟೈಮ್. ಅಗೇನ್ ಅದನ್ನು ನೀಟಾಗೆ ಟ್ವಿಸ್ಟ್ ಮಾಡಿಕೊಂಡೆ. ಈಗ ರಬ್ಬರ್ ಬ್ಯಾಂಡ್ನ ತೊಗೊಂಡು ನೀಟಾಗೆ ಬನ್ನ ಮಾಡಿ ಆಯಿತು. ಸ್ವಲ್ಪ ಎಕ್ಸ್ಟ್ರಾ ಕೂದಲುಗಳು ಬಂದಿರುತ್ತೆ. ಈ ಲೇಯರ್ ಕಟ್ಸ್ ಇರೋರಿಗೆ ಏನಾಗುತ್ತೆ, ಈ ಥರದೊಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಆ ಪ್ರಾಬ್ಲಮ್ನ ನಾವು ಯು ಪಿನ್ನ ತೊಗೊಂಡು ನೀಟಾಗೆ ಕೂದಲುಗಳನ್ನೆಲ್ಲ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ತಾ ಬರ್ಬೋದು. ಬಟ್ ಇದು ಫಸ್ಟ್ ಟೈಮ್ ನಾನು ಪೋನಿನ ಗಂಟಾಗಿ ಎಲ್ಲ ಮಾಡಿ ಆದಮೇಲೆ ಯಾಕೋ ಒಂಥರ ನೀಟಾಗಿ ಅನ್ನಿಸ್ತಾನೆ ಇರಲಿಲ್ಲ, ತುಂಬ ಮೆಸ್ಸಿಯಾಗಿ ಹೋಗಿತ್ತು. ಸೊ ಹಾಗಾಗಿ ಆ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಅಗೇನ್ ಪೋನಿನ ಟ್ವಿಸ್ಟ್ ಮಾಡಿದೆ, ನೀಟಾಗೆ ಬಂದ್ ಮಾಡಿದೆ. ಅದಾದ ನಂತರ ಯು ಪೆನ್ನ ಬಳಸ್ಕೊಂಡು ಪುಡಿ ಕೂದಲುಗಳು ಏನಿರುತ್ತೆ, ಹೊರಗಡೆ ಏನು ಬಂದುಬಿಟ್ಟಿರುತ್ತೆ, ಅದನ್ನು ನೀಟಾಗಿ ನಾವು ಲಾಕ್ ಮಾಡಬೇಕಾಗತ್ತೆ ಅಥವಾ ಕವರ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ ನನ್ನ ಹೇರ್ ಸ್ಟೈಲ್ ಬೇಬಿ ಹೇರ್ ಇರುತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ಸಿರಮ್ ತೊಗೊಂಡು, ಅಂದರೆ ಕೂದಲು ಡ್ಯಾಮೇಜ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅಥವಾ ಜೆಲ್ ತೊಗೊಬೋದು. ಈ ಥರ ಐಬ್ರೋಸ್ ಬ್ರಷ್ ಮಾಡ್ತೀವಲ್ಲ ಸ್ಪೂಡಿ, ಅದು ತೊಗೊಂಡು ಈ ಥರ ಹಿಂಗೆ ಅಪ್ಲೈ ಮಾಡಿಕೊಂಡು ಜಸ್ಟ್ ಬ್ರಷ್ ಮಾಡ್ತಾ ಬರಬೇಕು. ಈ ಥರ ನೀಟಾಗಿ ಕಾಣುತ್ತೆ.
ಇದಿಷ್ಟು ನನ್ನ ವೆರಿ ಕಾಂಪ್ಲಿಕೇಟೆಡ್ ಹೇರ್ ಸ್ಟೈಲ್ ಟ್ಯುಟೋರಿಯಲ್. ಆ್ಯಕ್ಚುಲಿ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ನನಗಿದೊಂಥರ ಎವ್ರಿ ಟೈಮ್ ಇದೆ ಹೇರ್ ಸ್ಟೈಲ್ ಮಾಡ್ಕೊಂಡು ಅಭ್ಯಾಸ ಆಗೋಗಿದೆ. ಆ್ಯಂಡ್ ಶೂಟಿಗೆ ಹೋದೆ, ಎಲ್ರಿಗೂ ತಲೆಗೆ ಬಂದಿದ್ದು ಮಲ್ಲಿಗೆ ಹೂ ಮುಡ್ಕೋಬೇಕಾಗಿತ್ತು ಅಂತ. ಐ ಆಮ್ ಶೋರ್ ನಿಮಗೂ ಅದೇ ಥರ ಅನಿಸಿರುತ್ತೆ ಅಂತ. ಬಟ್ ಇಂಡೋ ವೆಸ್ಟರ್ನ್ ಸ್ವಲ್ಪ ಟ್ರೈ ಮಾಡಿದ್ರಿಂದ ಔಟ್ಫಿಟ್ ವಿಚಾರದಲ್ಲಿ, ಆ್ಯಂಡ್ ನಾನು ಹಾಕ್ಕೊಂಡಿದ್ದಂಥ ಜ್ಯುವೆಲ್ರಿ ಕೂಡ ಹೆವಿ ಇದ್ದಿದ್ದರಿಂದ ಆದಷ್ಟು ನಾನು ಹೇರ್ ಸ್ಟೈಲ್ನ ಸಿಕ್ಕಾಬಿಡೆ ಸಿಂಪಲಾಗಿಟ್ಟೆ. ಆ್ಯಂಡ್ ಬೈತಲೆ ಬೊಟ್ಟು ಬೇರೆ ಹಾಕಿದ್ದೆ. ಸೊ ಎಸ್, ಇದಾಗಿತ್ತು ರ್ಯಾಂಡಮ್ ಹೇರ್ ಸ್ಟೈಲ್ ಟ್ಯುಟೋರಿಯಲ್ ವ್ಲಾಗ್. ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಥರ ವೀಡಿಯೋಸ್ ಬೇಕಿದ್ದರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು. ಆದಷ್ಟು ಈ ಥರದ ವೀಡಿಯೋಸ್ಗಳನ್ನೂ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ವಾಚ್. ಐ ಲವ್ ಯು ಗೈಸ್. ಫುಲ್ ಲವ್. Bye bye.